ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೌದ್ಮೇಷ್ಟಪತಿ ಜಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಯಾವ ಒಂದು ವಿಚಾರ ಅಂತಂದರೆ ವಾರ ಭವಿಷ್ಯ. ಈ ವಾರ ಯಾವ್ಯಾವ ರಾಶಿಯವರಿಗೆ ಹೇಗಿದೆ ಮತ್ತು ಏನು ಆಗೋಗೋ ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಗೊತ್ತಾಯ್ತಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಈ ಒಂದು ವಿಶೇಷವಾದಂತಹ ಒಂದು ವಾರ ಭವಿಷ್ಯದಲ್ಲಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ. ಮೇಷರಾಶಿಯವ್ರಿಗೆ ಹೊಸ ಅವಕಾಶಗಳು ಸಿಗ್ತಾ ಬರುತ್ತೆ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೇನಂತಂದರೆ ಇಷ್ಟು ದಿನ ಇರೋಂಥ ಧೈರ್ಯ ನಿಮಗೆ ಬರ್ತಾ ಹೋಗುತ್ತೆ. ಹಣದ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಖರ್ಚು ಸಿಕ್ಕಾಬಟ್ಟೆ, ಅದಕ್ಕೆ ಕಂಟ್ರೋಲ್ ಮಾಡಲೇಬೇಕಿಲ್ಲ ಅಂತಂದರೆ ಒಂದು ತಿಂಗಳು ದುಡ್ದಿದೆಲ್ಲ ಒಂದು ದಿನದಲ್ಲಿ ಹೊರಟೋಗ್ಬಿಡುತ್ತೆ. ಮತ್ತು ಆರೋಗ್ಯದಲ್ಲಿ ನಿಮಗೆ ತಲೆನೋವು ಮತ್ತು ಒತ್ತಡ ಕಾಣಿಸ್ತಾ ಬರುತ್ತೆ. ಗೊತ್ತಲ್ಲ. ನೀವು ಇನ್ನೊಂದೇನಂತಂದರೆ ನಂಬಿದವರು ಈ ವಾರ ನಿಮಗೆ ಕೈ ಕೊಡ್ತಾರೆ. ಅವ್ರು ನಿಮ್ಮ ಜೊತೆಗೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಳ್ತಾರೆ, ಅವರೇ ನಿಮಗೆ ಕೈ ಕೊಡ್ತಾರೆ. ಹುಷಾರಾಗಿ ಇರಿ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ, ನೀವು ಮಂಗಳವಾರ ಹನುಮಾನ್ ಚಾಲೀಸನ್ನು ನೀವು ಓದಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತಂದರೆ, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು, ನಿಮ್ಮ ಹಿರಿಯರನ್ನು ಕೇಳ್ಕೊಳ್ಳಿ. ಇಂಪಾರ್ಟೆಂಟ್ ಕೆಲಸ ಈ ವಾರ ಇಂಪಾರ್ಟೆಂಟ್ ಕೆಲಸ ಮಾಡುವಂಥ ಒಂದು ಚಾನ್ಸಸ್ಗಳು ಇರುತ್ತೆ. ಅದಕ್ಕೆ ಪ್ಲ್ಯಾನಿಂಗ್ ಮಾಡುತ್ತೆ. ನೀವು ಹಿರಿಯರನ್ನ ಆಶೀರ್ವಾದ ತೆಗೆದುಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ನೀವು ಹೂಡಿಕೆಯನ್ನು, ಇನ್ವೆಸ್ಟ್ಮೆಂಟನ್ನು ಈ ವಾರ ಮಾಡೋಕ್ಕೋಗ್ಬಿಡಿ. ಇನ್ವೆಸ್ಟ್ ಮಾಡೋದು ಅಷ್ಟು ಲಾಸ್ ಆಗುತ್ತೆ. ಮತ್ತು ಇನ್ನೊಂದು, ಮನೆಯವರು ನಿಮಗೆ ತುಂಬ ದುಃಖವನ್ನು ಕೊಡ್ತಾರೆ ಈ ವಾರ. ಗೊತ್ತಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಹಠ ಬೇಡ, ಹೊಂದಾಣಿಕೆ ಮಾಡಿಕೊಂಡು ಹೋಗಿ. ಮತ್ತು ಈ ವಾರ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಎಳ್ಳು ಎಣ್ಣೆಯ ಒಂದು ದೀಪವನ್ನು ಹಚ್ಚಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದು, ಈ ವಾರ ಹೊಸ ಜವಾಬ್ದಾರಿ, ಹೊಸದಾಗಿ ಒಂದು ಯಾವುದೋ ಒಂದು ಜವಾಬ್ದಾರಿ ಬರುತ್ತೆ, ಅದು ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ. ಗೊತ್ತಲ್ಲ. ಆದರೆ ಇನ್ನೊಂದೇನಂತಂದರೆ, ನೀವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು, ಹೊರಗಡೆ ಹೋಗುವಂಥ ಟೂರ್, ಪಿಕ್ನಿಕ್ ಹೋಗುವಂಥ ಒಂದು ಯೋಗ ಇದೆ. ಇನ್ನೊಂದೇನಂತಂದರೆ, ಈ ವಾರ ನಿಮಗೆ ಹಣಕಾಸಿನ ಬಗ್ಗೆ ಯಾವುದೇ ಅಂತಂದರೆ ಸಮತೋಲನದಲ್ಲಿ ಇರುತ್ತೆ. ಗೊತ್ತಲ್ಲ. ಮತ್ತು ಈ ನಿದ್ರೆಯ ಸಮಯ, ಈ ವಾರ ನಿದ್ರೆ ನಿಮಗೆ ಬರೋದಿಲ್ಲ. ಮತ್ತು ಇನ್ನೊಂದೇನಂತ, ಮಿತಿ ಮೀರಿ ಮಾತಾಡ್ತೀರಾ. ಈ ಮಿತಿ ಮೀರಿ ಮಾತಾಡಿ ನಿಮಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳಂತೆ ನಿಮ್ಮ ಜೊತೆಲಿರೋರಿಗೂ ಕೂಡ ನಿಮಗೆ ಅವರಿಗೆ ವಾದ ವಿವಾದ ಆಗುತ್ತೆ. ಆ ವಾದ ವಿವಾದದಲ್ಲಿ ಅವ್ರು ಏನೋ ಒಂದು ಮಾತಾಡ್ತಾರೆ, ಅದು ನಿಮ್ಮ ಮನಸ್ಸಿಗೆ ನೋವು ಉಂಟಾಗುತ್ತೆ. ಮತ್ತು ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಲಕ್ಷ್ಮೀ ದೇವಿಯನ್ನು ಒಂದು ಆರಾಧನೆ ಮಾಡಿ. ಓಂ ವಾಗ್ದೇವಿಯೇ ನಮಃ ಅಂತ ನೀವು ಪ್ರತಿನಿತ್ಯ ಈ ಒಂದು ವಾರದವರೆಗೂ, ಯಾಕಂದರೆ ಮಾತಿನಿಂದ ನಿಮಗೆ ತೊಂದರೆ ಆಗ್ತಾ ಬರುತ್ತೆ, ವಾಗ್ದೇವಿಯೇ ನಮಃ ಮಾತು ಕಂಟ್ರೋಲಲ್ಲಿ ಇರಲಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು 21 ಸರಿ ಮಂತ್ರ ಹೇಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ. ಇನ್ನು ಕಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತಂದರೆ, ಈ ಹಳೆಯ ಕೆಲಸ ಏನಿದೆ ಅದು ಈ ಒಂದು ವಾರ ಆಗುತ್ತೆ. ಏನು ತುಂಬ ದಿನದಿಂದ ಆಗದಿರೋಂಥ ಕೆಲಸ ಈ ವಾರ ಆಗುತ್ತೆ. ಜೊತೆಗೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಪ್ರಶಂಸೆ ಮಾಡ್ತಾರೆ, ಗುಡ್, ವೆರಿ ಗುಡ್ ಅಂತ ಹೇಳ್ತಾರೆ. ಮತ್ತು ಈ ಸಾಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಸಾಲ ಕಟ್ಟಿರಲ್ಲ, ಸ್ವಲ್ಪ ಮುಂಜಾಗ್ರತೆ. ಮತ್ತು ಈ ವಾರ ಯಾವುದೇ ಕಾರಣಕ್ಕೂ ಹೊಸ ಸಾಲಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ಕೂಡ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ. ಏನೋ ಒಂಥರ ಈ ವಾರ ಹಿಂಗೆ ಅಂತಂದರೆ ನೆಗೆಟಿವ್ ಏನಂತಂದರೆ, ಒಂದು ವಾರ ಮೂಡೇ ಇರಲ್ಲ, ಬೇಜಾರಾಗುತ್ತೆ. ಅದು ಹೆಂಗೆ ಹೋಗುತ್ತೆ, ಬರೀ ಮೂಡಲ್ಲಿ ಇದ್ದು ಈ ವಾರ ಕಳೆದ್ರೆ ಸಾಕಲ್ಲಪ್ಪ ಅನಿಸೋವಂಥ ಒಂದು ಇದು ಬರುತ್ತೆ. ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಏನಂತಂದರೆ, ನೀವು ನಿಮಗೆ ಸಮಸ್ಯೆಗಳು ಬರಬಾರ್ದು ಈ ವಾರ ಅಂತಂದರೆ ಆದಷ್ಟು ಬಿಳಿ ವಸ್ತ್ರವನ್ನೇ ನೀವು ಧರಿಸಿ. ಬಿಳಿ ವಸ್ತ್ರವನ್ನು ಧರಿಸಿದ್ರೆ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಓಂ ವಿಘ್ನೇಶ್ವರಾಯ ನಮಃ ಅಂತ ಪ್ರತಿನಿತ್ಯ 21 ಬಾರಿ ಹೇಳ್ಕೊಳ್ಳಿ. ಶುಭ ಸಂಖ್ಯೆ 3, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ.
ಮತ್ತು ಸಿಂಹರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡಿದ್ರೆ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳಿ. ಅಂದರೆ ಎಲ್ಲರೂ ಕೂಡ ನಿಮ್ಮನ್ನು ಲೀಡ್ರ್ ಮಾಡಬೇಕು ಅಂತ ನೀವೇ ಹಿಂಜರಿತೀರ, ಅದು ಯಾವುದೇ ಕಾರಣಕ್ಕೂ ಭಯ ಬೇಡ. ಒಳ್ಳೆಯ ಅವಕಾಶಗಳು ಸಿಗ್ತವೆ, ವ್ಯಾಪಾರಸ್ಥರಿಗೆ ತುಂಬ ಅದ್ಭುತವಂತ ಒಂದು ಲಾಭ ಆಗುತ್ತೆ. ಮತ್ತು ಇನ್ನೊಂದೇನಂತ ಸಂಬಂಧಿಕರ ಸ್ನೇಹಿತರುಗಳು ನಿಮ್ಮ ದ್ರೋಹ ಮಾಡುವಂಥ ಚಾನ್ಸಸ್ಗಳಿರುತ್ತೆ. ಸ್ನೇಹಿತರಿಂದ ಹುಷಾರಾಗಿರಿ. ಎಲ್ಲ ವಿಚಾರಗಳನ್ನು ಸೀಕ್ರೆಟ್ಗಳನ್ನು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ, ಅತಿ ಆದರೆ ಅಮೃತನ ವಿಷಯ ಅಂದಂಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನೀವು ಸ್ನೇಹಿತನ ಜೊತೆ ಈ ವಾರ ಮಾತಾಡಿ, ತುಂಬ ಕ್ಲೋಸ್ ಆಗಿರೋ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ದೂರದಲ್ಲಿ ಡಿಸ್ಟೆನ್ಸ್ ಮಾಡಿ. ಅವ್ರು ಕರೆದ್ರೆ ಎಲ್ಲೂ ಹೋಗೋಕ್ಕೆ ಹೋಗ್ಬೇಡಿ. ಮತ್ತು ಕರೆದ್ರೆ ಹೋಗ್ತಂದ್ರೆ ಲಾಸ್ ಮಾಡ್ತಾರೆ, ನೀವೇ ಜವಾಬ್ದಾರಿ ತೊಗೊಳ್ಳೋಂಥ ಒಂದು ವಿಚಾರ ಬರುತ್ತೆ. ಅಥವಾ ಏನೋ ಒಂದು ಹೇಳಿರ್ತಾರೆ, ಅದೆಲ್ಲ ನಿಮ್ಮ ತಲೆ ಕೆಟ್ಟು ಒಂದು ವಾರ ಎಲ್ಲ ನಿಮಗೆ ತುಂಬ ಸಮಸ್ಯೆಗಳು ಆಗುವಂಥ ಚಾನ್ಸಸ್ಗಳಿರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ನೀವು ಈ ವಾರ ವಿಶೇಷವಾಗಿ ಈ ಒಂದು ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮುಟ್ಟು ನಮಸ್ಕಾರ ಮಾಡಿಕೊಂಡು ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಂದರೆ, ಈ ಹೊಸ ಪ್ಲ್ಯಾನಿಂಗನ್ನು ಮಾಡ್ತೀರಾ, ಅದು ಸಕ್ಸಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅಲ್ಲ. ಈ ವಾರ ಹಣ ಹೇಗಿದೆ ಅಂತಂದರೆ, ಸಿಕ್ಕಷ್ಟೇ ಲಾಭ, ಅತಿ ಆಸೆ ಪಡೋಕ್ಕೆ ಹೋಗಬೇಡಿ. ಹಣ ಬರುತ್ತೆ, 100 ರೂಪಾಯಿ ಅಷ್ಟು ಎಫರ್ಟ್ಸ್ ಹಾಕೊಂಡು 20 ರೂಪಾಯಿ ಬರುತ್ತೆ. ನಿಮ್ಗೆ 70 ರೂಪಾಯಿ ಬರಬೇಕು, ಆದರೆ 20 ರೂಪಾಯಿ ಬರುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಆಗಿತ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ. ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. 20 ರೂಪಾಯಿ ಅಷ್ಟೇ, ಅದರ ಮೇಲೆ ಬರೋದಿಲ್ಲ. ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಎಚ್ಚರಿಕೆಯಿಂದ. ಹೊರಗಡೆ ಹೋಟ್ಲಲ್ಲಿ ಏನೂ ಕೂಡ ತಿನ್ನೋಕೆ ಹೋಗಬೇಡಿ. ಮತ್ತು ಗಟ್ಟಿ ಪದಾರ್ಥ ಇರೋವಂಥದ್ದು, ಮೈದಾ ಹಿಟ್ಟಿನ ಸಂಬಂಧಪಟ್ಟ ಜಂಕ್ ಫುಡ್ಡು, ಬೇಕ್ರಿ ಫುಡ್ಡನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರದು ಅಂತಂದರೆ ನೀವು ಹಿರಿಯರ ಒಂದು ಆಶೀರ್ವಾದ ತೊಗೊಳ್ಳಿ. ಮನೇಲಿ ಅಜ್ಜಿ, ತಾತ, ತಾಯಿ ಇರ್ತಾರೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ವಾರ ನೀವೊಂದು ಮಾತು ಕೊಟ್ಟಿರ್ತೀರ ಒಬ್ರಿಗೆ, ಅದನ್ನು ನೀವು ನಡೆಸ್ಕೊಡಲ್ಲ. ಅದರಿಂದ ಅವರು ನಿಮಗೆ ಜಗಳ ಮಾಡ್ಬೋದು, ಬೈಬೋದು, ಅಥವಾ ಇನ್ನೂ ತೊಂದರೆ ಕೊಡ್ಬೋದು, ಅಥವಾ ಅವಮಾನ ಮಾಡ್ಬೋದು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ನೀವೇನೋ ಮಾತು ಕೊಟ್ಟಿದ್ದು ಈ ವಾರ ನಡೆಸ್ಕೊಟ್ಬಿಡಿ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನೊಂದು ಹಣ ಏನಂದರೆ ಅಧಿಕವಾದಂಥ ಒಂದು ಲಾಭ ಬರುತ್ತೆ ವ್ಯಾಪಾರಸ್ಥರಿಗೆ. ಮತ್ತು ಯಾವುದೇ ರೀತಿಯಂಥ ದುಡ್ಡು ಖರ್ಚಾಗೋದಿಲ್ಲ, ಹೆಚ್ಚು ಲಾಭ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ನಿಮ್ಮ ಮನೆಯವರು ಯಾರೂ ನಿಮಗೆ ಜಗಳ ಮಾಡಲ್ಲ, ನೀವೇ ಕೂಗಾಡ್ತೀರ, ಕಿರ್ಚಾಡ್ತೀರ, ಮನಸ್ಥಿತಿಯನ್ನು ನೀವು ಹಾಳು ಮಾಡ್ಕೊಂಡು ಅವರು ಹಾಳು ಮಾಡ್ತೀರ. ಸ್ವಲ್ಪ ಹುಷಾರಾಗಿ ಇರಿ. ಮತ್ತು ಇನ್ನೊಂದು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಮಾಡಿ. ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತಂದರೆ, ಸಿಕ್ಕಾಪಟ್ಟೆ ಟೆನ್ಷನ್ನು, ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಈ ಟೆನ್ಷನ್ ಜಾಸ್ತಿ ಆಗುತ್ತೆ, ಯಾವ ಕೆಲಸ ಕಾರ್ಯಗಳು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದು ಬಿಟ್ಟರೆ ಹೊಸೊಬ್ಬರು ಪರಿಚಯ ಆಗ್ತಾರೆ, ಹೊಸೊಬ್ಬರು ಸಲಹೆ ಕೊಡ್ತಾರೆ, ಅದನ್ನು ತೆಗೆದುಕೋತೀರ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನೊಂದು ಏನು ಅಂತ ಗಮನಾರ್ಹವಂತ ಪದಾರ್ಥ ಅಂತಂದರೆ, ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ, ಅವರು ನಿಮ್ಮನ್ನು ಭಾಳನ್ನು ಕೈ ಹಿಡಿತಾರೆ. ಅಂದರೆ ಸಜೆಷನ್ಸ್ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಹೆಲ್ಪ್, ಆ ವ್ಯಕ್ತಿನ ನೀವು ಮಾತಾಡ್ಸಿದ್ರೆ ಖುಷಿ ಆಗುತ್ತೆ. ಅಂಥ ಒಂದು ವ್ಯಕ್ತಿ ಪರಿಚಯ ಆಗ್ತಾರೆ, ಅವರಿಂದ ನಿಮ್ಮ ಲೈಫು ಟರ್ನಿಂಗ್ ಪಾಯಿಂಟು ಚೇಂಜ್ ಆಗ್ತಾ ಬರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಆರೋಗ್ಯದಲ್ಲಿ ನೀವೇನು ಅಂತಂದರೆ, ಸ್ವಲ್ಪ ಹೊಟ್ಟೆ ಮತ್ತು ಈ ಕಿಬ್ಬೊಟ್ಟೆ ಕೆಳಗಡೆ
ಹೊಟ್ಟೆವಾಗಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಮತ್ತು ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗೋಂಥದ್ದು ಜಾಸ್ತಿ. ಅದಕ್ಕೆ ಯಾವುದೇ ಇದನ್ನು ಮಾಡಬಾರ್ದು ಅಂತಂದರೆ, ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಕಪ್ಪು ನಾಯಿಗೆ ಊಟವನ್ನು ಹಾಕಿ, ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ಹೇಗಿದೆ ಅಂತಂದರೆ, ಹೊಸ್ದಾಗಿ ನೀವು ವಿಚಾರವನ್ನು ಕಲ್ತ್ಕೋತೀರಾ ಮತ್ತು ವಿಶೇಷವಾಗಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಜೊತೆಗೆ ಹಣಕಾಸಿನಲ್ಲಿ ನೀವೇನು ಮಾಡ್ತೀರಿ, ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ಕೋತೀರಾ. ಮತ್ತು ಸಂಬಂಧಗಳಲ್ಲಿ ಏನು ಅಂತಂದರೆ, ನೀವೇ ಏನೋ ಒಂದು ಮಾತಾಡಿ ತುಂಬ ಕ್ಲೋಸ್ ಆಗಿರೋನ ದೂರ ಮಾಡ್ಕೋತೀರಾ. ಅದು ನಿಮ್ಮದೇ ತಪ್ಪಾಗಿರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸಿ, ವಿಶ್ವಾಸದಿಂದ ಮಾತಾಡಿಸಿ. ಸಣ್ಣ ಪುಟ್ಟ ಅವ್ರೇನಾರು ಮಾತಾಡ್ತು ಅಂತ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅಂತಲ್ಲ. ಮತ್ತು ಇವ್ರು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಾರೆ ಓಂ ನಮೋ ನಾರಾಯಣಾಯ ನಮಃ ಅಂತ ಪ್ರತಿನಿತ್ಯ 11 ಬಾರಿ ಜಪ ಮಾಡ್ಕೊಂಡು ನೀವು ಹೊರಗಡೆ ಹೋಗಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮನೆಯ ಮುಖ್ಯಸ್ಥರು ಅಂದರೆ ಏನು ದೊಡ್ಡವರು ನಿಮ್ಮನ್ನು ಹೊಗಳ್ತಾರೆ, ನಿಮಗೆ ಸನ್ಮಾನ ಆಗುವಂಥ ಒಂದು ಚಾನ್ಸಸ್ ಇದೆ. ಮತ್ತು ನಿಮಗೆ ಎಲ್ಲರೂ ಕೂಡ ನೀವು ಹೇಳ್ದಂಗೆ ಕೇಳ್ತಾರೆ. ಅದರಿಂದ ನಿಮಗೆ ತುಂಬ ಸಂತೋಷ ಆಗುತ್ತೆ, ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಆದಾಯದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ಹೊಣೆಗಾರಿಕೆ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಇನ್ನು ಒಂದು ಸಮಸ್ಯೆ ಏನು ಅಂತಂದರೆ, ವಾಹನದಿಂದ ಸ್ವಲ್ಪ ಸಮಸ್ಯೆ ಇದೆ. ವಾಹನ ಕೆಟ್ಟು ಹೋಗುವಂಥದ್ದು ಅಥವಾ ವಾಹನದಿಂದ ಬೀಳುವಂಥದ್ದು, ಹೇಳುವಂಥದ್ದು, ಇದೊಂದು ಜಾಸ್ತಿ ಫಾಸ್ಟಾಗಿ ಹೋಗ್ಕೋಬೇಡಿ. 2 ವೀಲರ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬೇರೆಯವ್ರ ಸಹಾಯ ತೆಗೆದುಕೊಳ್ಳಿ. ಇದೆಲ್ಲ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗಿ. ದೂರ ಪ್ರಯಾಣ ಮಾಡೋಂಥ 2 ವೀಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತಲ್ಲ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ, ಕ್ರಿಯೇಟಿವ್ ಆಗಿರೋಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. 3ನೇ ವ್ಯಕ್ತಿಯಿಂದ ಸ್ವಲ್ಪ ತೊಂದರೆ ಆಗ್ತಾ ಬರುತ್ತೆ. ನಿಮ್ಮ ಆಕಸ್ಮಿಕವಾಗಿ ಒಂದು ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ ಅಂತಲ್ಲ. ಹಾಗಾಗಿ ನಿಮಗೆ ಈ ವಾರ 3ನೇ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆ ಆಗೋದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆ ಯಾವ ಒಂದು ವಿಚಾರವನ್ನು ಮತ್ತು ವ್ಯವಹಾರವನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ರೀತಿಯಿಂದ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಓಂ ಕಾಳಿಕಾಯ ನಮಃ ಅಂತ 21 ಸರಿ ಜಪ ಮಾಡಿ ಪ್ರತಿನಿತ್ಯ, ಒಳ್ಳೆಯದಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 6 ಮತ್ತು 7 ಇದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕೆಂಪು ಬಟ್ಟೆಯನ್ನು ಧರಿಸ್ಕೊಂಡು ಹೋಯ್ತು ಅಂತಂದರೆ ಈ ವಾರ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಯಾವ ಕೆಲಸ ಕಾರ್ಯಗಳು ಈ ವಾರ ತುಂಬ ಕೆಲಸ ಕಾರ್ಯಗಳು ಅಪೂರ್ಣ ಆಗುತ್ತೆ, ನಿಧಾನ ಆಗುತ್ತೆ ಚಾನ್ಸಸ್ ಇದೆ. ಮತ್ತು ದುಡ್ಡು ಕೂಡ ತುಂಬ ನಿಧಾನ ಆಗುತ್ತೆ. ಎಲ್ಲವೂ ಕೂಡ ಈ ವಾರ ನಿಧಾನ. ಮತ್ತು ಏನೋ ಒಂದು ಯಾವುದೋ ಒಂದು ಯೋಚನೆ ಸಿಗಾಕೊಂಡು ಇಡೀ ವಾರ ನೀವು ಹ್ಯಾಂಗ್ ಓವರಲ್ಲಿ ಇರ್ತೀರ. ಸ್ವಲ್ಪ ಹುಷಾರಾಗಿರಿ. ಮತ್ತು ಕೆಲಸ ಕಾರ್ಯಗಳಲ್ಲೂ ವಿಳಂಬ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಿಮ್ಮ ಇಲ್ಲದೆ ಸಲ್ಲದ ಅಪವಾದವನ್ನು ನಿಮ್ಮ ಮೇಲೆ ಹಾಕ್ತಾರೆ. ಅದೊಂದು ನಿಮ್ಮ ತೊಂದರೆ ಅಲ್ಲ. ಅದನ್ನು ಅದಕ್ಕೋಸ್ಕರ ಸಮಸ್ಯೆ ಬಗ್ಗೆ ಅರಿಬೇಕು ಅಂತಂದರೆ ನೀವು ಏನು ಮಾಡಬೇಕು ಮೈನಾಗಿ ಅಂತಂದರೆ, ಬಿಳಿ ಹೂವನ್ನು ನೀವು ದೇವರ ಗುಡಿಗೆ ಸೋಮವಾರ ದಿನ ನೀವು ತೆಗೆದುಕೊಂಡು ಹೋಗಿ. ಬರೀ ಫುಲ್ ಬಿಳಿ ಇರಬೇಕು. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ, ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಅರ್ಪಿಸಿ, ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇದು ಈ ವಾರದ ಒಂದು ವಾರ ಭವಿಷ್ಯ. ಮತ್ತು ಯಾರಿಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡು ನಾನು ಸಂಕಲ್ಪವನ್ನು ಮಾಡ್ತೀನಿ. ವಿಶೇಷವಾಗಿ ಅವರು ಈ ನಿಮ್ಮ ಹೆಸರನ್ನು ಓಂ ಕಾಳಿಕಾಯ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಕಾಳಿಕಾಯ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ನೀವು ಒಂದು ವಾರದ ಭವಿಷ್ಯ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ